ನಾವು ಕಾದಿರೋದು ಕೇವಲ ಗೊಂದಲ ಮಾಡಿ ಹೋರಾಟವನ್ನು ದಿಕ್ತಪ್ಪಿಸಿ ಅಥವಾ ಅರ್ಧಕ್ಕೆ ಬಿಟ್ಟೋಗುವಂಥ ನಮ್ಮ ಹೋರಾಟ ಅಲ್ಲ. ರೈತರ ಹೋರಾಟ ಯಾವತ್ತೂ ರೈತರಿಗೆ ಫಲವನ್ನು ಪಡೆದ ಹೊತ್ತು ಕಾರ್ಯಕ್ರಮ ಚಳವಳಿ ಹಿಂಪಡೆದ ಇತಿಹಾಸ ಇಲ್ಲ. ಅದಕ್ಕೋಸ್ಕರ ಏನಿವತ್ತು ಈ ಒಂದು ಖರೀದಿ ಕೇಂದ್ರದಲ್ಲಿ ಸುಮಾರು ಕಳೆದ ತಿಂಗಳಲ್ಲಿ ಒಂದು ನೋಂದಣಿ ಪ್ರಕ್ರಿಯೆ ಇದ್ದಕ್ಕಿದ್ದಂಗೆ ದಿಢೀರಂತ ಏಕಾಏಕಿ ಕಾಲದಲ್ಲಿ ನೋಂದಣಿಯನ್ನು ಅಂತಿಮಗೊಳಿಸಿ ಪ್ರಕ್ರಿಯೆ ಮುಕ್ತ ಆಗಿದೆ ಅಂತೇಳಿ ರೈತರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ನಂತರದಲ್ಲಿ ನಾವು 2-3 ಬಾರಿ ಸರ್ಕಾರಕ್ಕೆ ಪತ್ರ ಮುಖಾಂತರ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಆದರೆ ಇನ್ನು ಇವರ ಪ್ರಕ್ರಿಯೆಗಳು ಕೇವಲ ಮಾತುಕತೆ ಇದೆ ಬಿಟ್ಟರೆ ಯಾವುದೇ ರೀತಿ ಅಂತಿಮವಾಗಿ ನಮಗೆ ರೈತರಿಗೆ ಸ್ಪಷ್ಟವಾದ ಉತ್ತರ ಬಂದಿಲ್ಲ. ಅದಕ್ಕೆ ನಾವು ಒಂದು ಹೋರಾಟವನ್ನು ಶುರು ಮಾಡಿದ್ವಿ. ಕಳೆದ 4 ದಿನಗಳ ಹಿಂದೆ ನಾವಿವತ್ತು ಬಂದು ಎಲ್ಲ ರೈತರು ತಾಲೂಕಿನ 1500 ಜನ ಏನು ಬಾಕಿ ಇದ್ದಾರೆ ಅವರೆಲ್ಲ ಬಂದು ಇವತ್ತು ಇಂಡಿವಿಜುವಲಿ ಇವತ್ತು ಪತ್ರವನ್ನು ಚಳವಳಿ ಒಂದು ಅರ್ಜಿಯನ್ನು ಕೊಡೋದ್ರ ಮುಖಾಂತರ ಸರ್ಕಾರಕ್ಕೆ ಗಮನವನ್ನು ಸೆಳೆಯಬೇಕು. ಇನ್ನು ತಾಲೂಕಿನಲ್ಲಿ ಇಷ್ಟು ಜನ ವೃಂದಿಯ ಪ್ರಕ್ರಿಯೆಯನ್ನು ಹೊಂದಿಸಿದ್ದಾಗಿದ್ದಾರೆ ಮತ್ತು ಇಷ್ಟು ಕ್ವಿಂಟಲ್ ರಾಗಿ ಇದೆ ಅಂತೇಳಿ ಅಧಿಕೃತವಾಗಿ ಸರ್ಕಾರಕ್ಕೆ ಮಾಹಿತಿ ಹೋಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಈ ಒಂದು ಆಯೋಜನೆಗೆ ಕಾರ್ಯಕ್ರಮಕ್ಕೆ ತಾಲೂಕಿನ ದಂಡಾಧಿಕಾರಿಗಳು ಬರಬೇಕು, ಇಲ್ಲ ಎಸಿ ಅವರು ಜಿಲ್ಲಾಧಿಕಾರಿಗಳು ಬಂದು ರೈತರಿಗೆ ಸಮಂಜಸವಾದ ಉತ್ತರ ಕೊಟ್ಟು ಅವರ ಅರ್ಜಿಯನ್ನು ಸ್ವೀಕರಿಸಬೇಕಾಗಿದೆ ಅಂತ ಹೇಳಿದ್ವಿ. ಆದರೆ ತಡ ಆಯಿತು. ಸಂಬಂಧಪಟ್ಟ ಅಧಿಕಾರಿಗಳು ಕೆಲವರು ಬಂದಿದ್ದಾರೆ. ಆದರೆ ನಾವು ಅವರ ಮನಸ್ಸು ಒಂದು ಅವರ ಹೇಳಿಕೆಯನ್ನು ನಾವು ಒಪ್ಪದೆ ಈ ಒಂದು ತಹಸೀಲ್ದಾರ್ ಅವರು ಬರಬೇಕು ಅಂತೇಳಿ ನಾವೊಂದು ಹಠವನ್ನು ಹಿಡಿದಾಗ ಅವರು ಸಭೆಯನ್ನು ಇತ್ತು ಅಂತೇಳಿ ಈ ಕಾರ್ಯಕ್ರಮವನ್ನು ಮುಗಿಸಿ ಬಂದಿದ್ದಾರೆ. ಮುಂದಿನ ಪ್ರಕ್ರಿಯೆಗೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಸನ್ನ ಅವರು ಮುಂದಿನ ನಮ್ಮ ಕಾರ್ಯಕ್ರಮದ ವಿಚಾರವನ್ನು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರೈತರೆಲ್ಲ ಈ ಕಡೆ ಬಂದ್ಬಿಡಿ, ಹಿಂದೆ ಬಂದು ಈಗ ಏನು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಖರೀದಿ ಮಾಡತಕ್ಕಂಥ ರಾಗಿಯ ಪ್ರಮಾಣ ಅದಕ್ಕೆ ನಿಗದಿತ ದಿನಾಂಕ ಮತ್ತೆ ಅನವಶ್ಯಕ ಮಿತಿಯನ್ನು ಒಡ್ಡಿ ರೈತರಿಗೆ ಇದರಿಂದ ವಂಚಿತರಾಗತಕ್ಕಂಥ ಒಂದು ತೀರ್ಮಾನ ಆಗಿದೆ. ಅದಕ್ಕೆ ನ್ಯಾಯಯುತವಾದ ನ್ಯಾಯ ಸಿಗಬೇಕು ಅಂತೇಳಿ ಸುಮಾರು 1 ತಿಂಗಳ ಹಿಂದೆ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ. ಇದುವರೆಗೂ ಯಾವುದೇ ಲಿಖಿತವಾದ ಉತ್ತರ ಆಗಲಿ ಪೂರಕವಾದ ಉತ್ತರ ಆಗಲಿ ಬಂದಿಲ್ಲ. ನಮ್ಮ ವಿಷಯನ ಸರ್ಕಾರಕ್ಕೆ ಬರವಣಿಗೆ ಮುಖಾಂತರ ತಿಳಿಸಿದ್ದಾರೆ ಅಷ್ಟೇ, ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಆ ಪ್ರತಿಕ್ರಿಯೆಗಾಗಿ ನಾವು ಇವತ್ತು ಈ ಪ್ರತಿಯೊಬ್ಬ ರೈತರಿಂದ ನಾವು ಇಂಥ ಸರ್ವೆ ನಂಬರಲ್ಲಿ ಇಂಥ ಊರಲ್ಲಿ ಇಂಥ ರೈತ ಆದ ನಾನು ಇಷ್ಟು ಕ್ವಿಂಟಲ್ ರಾಗಿಯನ್ನು ಬೆಳೆದಿದ್ದೇನೆ, ನಿಮ್ಮ ಬೆಂಬಲ ಬೆಲೆ ಯೋಜನೆಗೆ ನನ್ನನ್ನು ಯಾಕೆ ಹೊರಗಡೆ ಇಟ್ಟಿದ್ದೀರಾ? ನನಗೂ ಅದರ ಅವಕಾಶ ಬೇಕು. ನಾನು ಈ ದೇಶದ ಪ್ರಜೆ, ಈ ರಾಜ್ಯದ ಪ್ರಜೆ, ರಾಜ್ಯಕ್ಕಾಗಿ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತ. ಹಾಗಾಗಿ ನನಗೂ ಸರ್ಕಾರದಿಂದ ಸಿಗ್ತಕ್ಕಂಥ ನ್ಯಾಯವನ್ನು ಸಿಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇವತ್ತು ನಾವು ನೇರವಾಗಿ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕಾರ್ಯಕ್ರಮನ ರೂಪಿಸಿದ್ವಿ. ಸಂಬಂಧಪಟ್ಟಂಥವ್ರಿಗೆ ನಾವು 3 ದಿವಸ ಮುಂಚೆನೇ ತಿಳಿಸಿದ್ದೀವಿ. ಆದರೂ ಕೂಡ ಇವತ್ತು ವಿಳಂಬ ಆಯಿತು. ಇನ್ನು ಕೆಲವು ಬಂದಂಥ ಅಧಿಕಾರಿಗಳಲ್ಲಿ ಪೂರಕವಾದ ಉತ್ತರ ಸಿಗಲಿಲ್ಲ. ಈಗ ನಮ್ಮ ಹೋರಾಟದ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹೀಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಮುಖ್ಯ ಜವಾಬ್ದಾರಿಯುತವಾದಂಥ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಈ ಸಂಬಂಧಪಟ್ಟಂಥ ವಿಷಯಕ್ಕೆ ಅವರು ಏನು ಉತ್ತರ ಕೊಡ್ತಾರೆ ಅಂತ ಕೇಳಿ ಆಮೇಲೆ ಮುಂದಿನ ನಿರ್ಧಾರವನ್ನು ಮಾಡೋಣ. ಈಗ ದಯವಿಟ್ಟು ತಹಸೀಲ್ದಾರ್ ಅವರು ಈ ಸಮಸ್ಯೆ ಬಗ್ಗೆ ಈ ಉತ್ತರವನ್ನು ನೀಡಬೇಕಾಗಿ ಮನವಿ. ಈ ವರ್ಷ ಅಕ್ಟೋಬರ್ ತಿಂಗಳ 1ನೇ ವಾರದಲ್ಲೇ ಮಳೆ ಕಡಿಮೆ ಆಗೋಯ್ತು. ಅಲ್ಲಿಂದ ಆಚೆ ಮಳೆ ಬಂದಿಲ್ಲ. ಹಂಗಾಗಿ ಈ ಸಾರಿ ಇಳುವರಿ ತೀರಾ ಕಡಿಮೆ ಆಗಿದೆ. ರಾಗಿ ಅಂತ ಇಳುವರಿ ಬಂದಿಲ್ಲ. ಹಂಗಾಗಿ 50 ಕ್ವಿಂಟಾಲು ಇಂಡೆಂಟ್ ತಗೊಂಡಿರೋ ಕೂಡ
25-30 ಕ್ವಿಂಟಾಲ್ ಹಾಕೋದು ಕೊನೆ, ಅದರಲ್ಲಿ ಉಳಿತದೆ. ಅದು ಆ ಒಂದು ಇದನ್ನ ಭರ್ತಿ ಮಾಡೋದಕ್ಕೋಸ್ಕರ ಈಗಿರೋ ರೈತರದ್ದು ತಗೊಬೇಕು ಅಂತ ನೀವು ಮೇಲಧಿಕಾರಿಗೆ ವಿಷಯ ತಿಳಿಸಿ. ಅದು ನಿಮಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಿಮ್ಮ ಅಧಿಕಾರಿಗಳು ನಿಮಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಅಷ್ಟು ಅಂತೂ ಆಗಿರೋಕ್ಕಿಲ್ಲ. 50 ಕ್ವಿಂಟಾಲು ಯಾರೂ ಆಗ್ತಾ ಇಲ್ಲ. ಅದನ್ನ ನೀವು ಮೇಲಧಿಕಾರಿ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಈ ಒಳಗುಳಿದಿರೋರನ್ನ ಅದು ತಗೊಬೇಕು. ಇವಾಗ ನಾವು ತಂದಿರೋ ಅರ್ಜಿಗಳನ್ನ ನೀವು ಸರ್ಕಾರಕ್ಕೆ ತಲುಪಿಸ್ಬೇಕು. ಅದು ನಮ್ಮ ಒತ್ತಾಯ ಆಗಿದೆ. ಒಂದು ರಿಕ್ವೆಸ್ಟು, ಒಂದೇ ಒಂದು ರಿಕ್ವೆಸ್ಟ್ ಮಾಡಲಿ, ಆಮೇಲೆ ಹೇಳಿ. ಭಾರತ ಸರ್ಕಾರ ಏನು 6 ಲಕ್ಷ ಮೆಟ್ರಿಕ್ ಟನ್ಗೆ ಒಂದು ಅವಕಾಶ ಕೊಟ್ಟಿದ್ದು ಕರ್ನಾಟಕ ಸರ್ಕಾರಕ್ಕೆ. 6 ಲಕ್ಷ ಮೆಟ್ರಿಕ್ ಟನ್ ಪ್ರಕಾರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಪೋರ್ಟ್ ಆಗಿತ್ತು, ಯಾಕಂದ್ರೆ ಈ ವರ್ಷ ಕೊನೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಬೇಗ ಓಪನ್ ಮಾಡಿದ್ರಿಂದ ಒಂದು ಪ್ರಕ್ರಿಯೆಯಲ್ಲಿ ಒಂದು ಲಾಸ್ಟ್ ಏನು ಈ ಅಂತ್ಯ ಆಯ್ದ ಇದಕ್ಕೆ 6 ಲಕ್ಷ ಮೆಟ್ರಿಕ್ ಟನ್ನು ಟಾರ್ಗೆಟ್ ಮುಗಿತು. ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಕೇಳ್ತು, ರಾಗಿದು ಆಲ್ರೆಡಿ 6 ಲಕ್ಷ ಮೆಟ್ರಿಕ್ ಟನ್ ಆಗೋಗಿದೆ, ಹಾಗಾಗಿ ನೀವು ಅದನ್ನು ಬಂದ್ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ವಿತಿನ್ 3 ದಿವಸದಲ್ಲಿ ಬಂದ್ ಮಾಡೋದು. ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಯಿತು ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ ಒಂದು ಅಕ್ಟೋಬರ್ಗೆ ಮಳೆ ನಿಂತೋಯ್ತು. ಹಾಗಾಗಿ ಎಷ್ಟೋ ಜನ ರೈತರು ಈ ಸರಿ ರಾಗಿ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿನೇ ಇಟ್ಕೊಂಡಿರಲಿಲ್ಲ. ಹಂಗಾಗಿ ಸ್ವಲ್ಪ ಡಿಲೇ ಆಗಿ ಎಲ್ಲ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ಕೊತಿದ್ರು. ಇನ್ನು ಸುಮಾರು ಜನ ಹಾಗೆ ಉಳಿದು. ಬಟ್ ಈ ವರ್ಷ ನೀವೇನು ನಮ್ಮ ಒತ್ತಾಯದ ಮೇಲೆ 53 ಕ್ವಿಂಟಲನ್ನು ಖರೀದಿ ಮಾಡ್ತಾ ಇದ್ದೀರಾ. ಆದರೆ ಇವಾಗ ಆಲ್ರೆಡಿ ನಮ್ಮ ಸಂಘದ ಮುಖಂಡರು ಹೇಳ್ದಂಗೆ ಯಾರು ಸಹ ಇವಾಗ ಇಂಡೆಂಟ್ ತೊಗೊಂಡಿರ್ತಕ್ಕಂಥದ್ದು 2 ಎಕರೆ ತೊಗೊಂಡಿರ್ತಕ್ಕಂಥವ್ರು 20 ಮೂಟೆ ಬಿಡಕ್ಕೆ ಆಗ್ತಾ ಇಲ್ಲ. 50 ಕ್ವಿಂಟಲ್ ಇರೋರ್ತಕ್ಕಂಥದ್ದು 50 ಬಿಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಒಂದು ರಿಕ್ವೆಸ್ಟು, ಏನು ಇವಾಗ ಒಂದು 1000-1500 ಜನ ಇದ್ದಾರೆ ಎಲ್ಲ. ಇವಾಗ ನಾವು ಹೆಂಗೆ ಇಂಡೆಂಟ್ ತೊಗೊಂಡಿದ್ದೀವೋ ಅವರು ಅದೇ ಥರನೇ ಕಷ್ಟಪಟ್ಟು ಬೆಳೆದಿದ್ದಾರೆ. ಕಷ್ಟಪಟ್ಟು ಈ ಹೋದ ಮಳೆಗಾಲದಲ್ಲಿ 5 ಮೂಟೆ ಆಗಿರ್ಬೋದು, 10 ಮೂಟೆ ಆಗಿರ್ಬೋದು. ಬಟ್ ಅವ್ರಿಗೆಲ್ಲರಿಗೂ ಸಹ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಇಲ್ಲಿ. ಯಾಕಂದ್ರೆ ಇವಾಗ 6 ಮೆಟ್ರಿಕ್ ಟನ್ ಖಂಡಿತವಾಗಿ ಅದು ವಾಪಸ್ ಬರಲ್ಲ, ಯಾಕಂದ್ರೆ ಇವಾಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ. ಹಾಗಾಗಿ ಇವರಿಗೆ ನಿಮ್ಮ ಜಿಲ್ಲಾಡಳಿತ ಏನೇನೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಇಲ್ಲ ನೀವೇ ಅದನ್ನು ಅಡಮಾನ ಮಾಡ್ಕೊಂಡು 90% ರೇಟಲ್ಲಿ ಕೊಡ್ತಿರೋ, ಅಥವಾ ಇಲ್ಲ ದಂಡಾಧಿಕಾರಿಗಳಾಗಿ ಒಂದು ಜವಾಬ್ದಾರಿ ತಗೊಂಡು ನಾವು ನಿಲ್ಲ ನಮ್ಗಿರ್ಲಿ ಅಂತ ಹೇಳಿ ನೀವು ಅದನ್ನು ತಗೊಂತಿರೋ, ಅದು ನಿಮ್ಮ ಜವಾಬ್ದಾರಿಗೆ ತಗೊಂಡು ಏನು ಉಳಿಕೆ ಮಾಡಿರ್ತಕ್ಕಂಥ ಎಲ್ರಿಗೂ ಸಹ ಇದನ್ನ ದಯವಿಟ್ಟು ಮಾಡಿಕೊಡ್ಬೇಕು. ಯಾಕಂತಂದ್ರೆ ಇವತ್ತು ಅಂಕಿಅಂಶ ಹೋಗಿರೋದು ರಾಂಗ್ ಇರ್ಬೋದು, ಹಂಗಾಗಿ ಅಷ್ಟರಾಗಿ ಈ ಸರಿ ಬರೋದಿಲ್ಲ. ಅದನ್ನು ಮಾಹಿತಿ ಕೊಟ್ಟು ದಯವಿಟ್ಟು ಅದನ್ನು ಸಹಕಾರ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತರು ಸುಮಾರು ದಿನದಿಂದ ಅಲಿತಾ ಇದ್ದಾರೆ, ಅದನ್ನ ತಪ್ಪಬೇಕು. ಯಾಕಂದ್ರೆ ನೀವು ಒಂದು ಕೊಡ್ತಕ್ಕಂಥ ಭರವಸೆ ಅವ್ರ ಮನೇಲಿ ಇರ್ತಾರೆ, ನಾಳೆ ಬೆಳಿಗ್ಗೆ ಇನ್ನೊಂದು ಕೂಲಿ ಗಿಲಿ ಮಾಡ್ಕೊಂಡು ಜೀವನೋಪಾಯ ಮಾಡ್ತಾ ಇರ್ತಾರೆ. ದಿನ ಬಂದು ಇಲ್ಲಿ ಬಂದು ಇವತ್ತು ಕೊಡ್ತೀರಾ, ನಾಳೆ ಕೊಡ್ತೀರಾ, ನಾಳೆ ಕೊಡ್ತೀರಾ ಅಂತ ಹೇಳಿ ಇಲ್ಲಿ RMC ಅಂತ ಬಾಗಿಲು ತಟ್ಟುವಂಥದ್ದು ತಪ್ಪುತ್ತೆ. ಹಾಗಾಗಿ ನಿಮ್ಮ ಭರವಸೆ ಮೇಲೆ ಎಷ್ಟೋ ಜನ ನಿಂತಿದ್ದಾರೆ. ಹಾಗಾಗಿ ನೀವು ಎಲ್ಲರ ಪರವಾಗಿ ಒಂದು ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಕಟಾವು ಆಗಿರಲಿಲ್ಲ, ಆಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. 2 ದಿನ ಸರ್ವರ್ ಇರಲಿಲ್ಲ, ಲಾಸ್ಟ್ ಕೊನೆಯ ದಿನ ಇಲ್ಲಿ. ಈಗ ನೀವು ಕಳೆದ ವರ್ಷ ಯಾವ ರೀತಿ ಒಂದು ಸಿಸ್ಟಮೆಟಿಕ್ ಅನ್ನ ಮಾಡಿದ್ರಿ, ಅದಕ್ಕೆ ರೈತರು ಒಪ್ಕೊಂಡಿದ್ರು. ಏನು ಖರೀದಿ ಪ್ರಾರಂಭ ಆದ ಮೊದಲ ದಿನದ ಹಿಡಿದು ರಾಗಿಯನ್ನ ಖರೀದಿ ಮಾಡಿ ನಿಲ್ಲಿಸ್ತಕ್ಕಂಥ ಕೊನೆಯ ದಿನದವರೆಗೂ ಈ ಒಂದು ನೋಂದಣಿಗೆ ಅವಕಾಶ ಇತ್ತು. ಹಾಗಾಗಿ ರೈತರು ಸ್ವಲ್ಪ ರಶಲ್ಲಿ ಹೋಗೋದು ಬೇಡ, ಆಮೇಲೆ ತಾಣದ ನೋಡ್ಕೊಂಡು ಹೋಗೋಣ ಅಂತೇಳಿ ಇದ್ದಾರೆ. ಅದು ಒಂದು. ಜೊತೆಗೆ ಈ ಒಂದು 6 ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರದ ವತಿಯಿಂದ ಖರೀದಿ ಮಾಡ್ತಕ್ಕಂಥದ್ದು, ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದಕ್ಕೆ ಹಣಕಾಸು ನೆರವು ನೀಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಾವು ಪ್ರತಿ ಸಾರಿ ರೈತರ ಸಮಸ್ಯೆ ಬಂದಾಗೆಲ್ಲನೂ ಬೆಲೆ, ಕೃಷಿ ಉತ್ಪನ್ನಗಳ ಬೆಲೆ ಸಮಸ್ಯೆ ಬಂದಾಗೆಲ್ಲನೂ ಕೂಡ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು, ಸಜೆಷನನ್ನು ಕೊಡ್ತಾನೆ ಇದ್ವಿ. ಪ್ರತಿ ಬಜೆಟಲ್ಲೂ ಕೂಡ ಒಂದಿಷ್ಟು 1000 ಕೋಟಿ ಆವರ್ತ ನಿಧಿ ಅಂತ ಸ್ಥಾಪನೆ ಮಾಡಿ ಮಾರುಕಟ್ಟೆಯಲ್ಲಿ ಏನು ಬೆಲೆಯನ್ನು ಬೀಳುತ್ತೆ, ತರಕಾರಿ ಇರ್ಬೋದು ಅಥವಾ ದವಸ ಧಾನ್ಯಗಳಿರ್ಬೋದು, ಎಲ್ಲವೂ ಕೂಡ ಮಾರುಕಟ್ಟೆಯಲ್ಲಿ ಏನು ಪೂರ್ಣ ಪ್ರಮಾಣದಲ್ಲಿ ಬೆಲೆ ಕುಸಿಯಿತೋ ಆ ಸಂದರ್ಭದಲ್ಲಿ ಜವಾಬ್ದಾರಿ ಹೊತ್ತಂಥ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ
ಅದನ್ನು ಖರೀದಿ ಮಾಡೋ ಮುಖಾಂತರ ಉತ್ಪನ್ನಗಳ ಬೆಲೆಯಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಒಂದು ಹೋರಾಟದಲ್ಲೂ ಕೂಡ ಹೇಳಿದ್ದೇವೆ, ಈ ಬಜೆಟಲ್ಲಿ ಒಂದಿಷ್ಟು ಸಾವಿರ ಕೋಟಿಗಳ ಆವರ್ತ ನಿಧಿಯನ್ನು ಇಟ್ಟು ಏನು ಮಾರುಕಟ್ಟೆ ಬೆಲೆ ನೀವು ಖರೀದಿ ಮಾಡ್ತಕ್ಕಂಥ ಬೆಲೆಗಿಂತ ಹೆಚ್ಚಿಗೆ ಇದ್ದರೆ ನಾವು ಯಾರೂ ನಿಮ್ಮ ಹತ್ರ ಬರಲ್ಲ. ನೀವು ಖರೀದಿ ಕೇಂದ್ರದ ಬೆಲೆಗೂ ಮಾರುಕಟ್ಟೆ ಬೆಲೆಗೂ ಅಜಗಜಾಂತರ ಆದಾಗ ನಾವು ಈ ಖರೀದಿ ಕೇಂದ್ರವನ್ನು ಅವಲಂಬಿಸಬೇಕಾಗುತ್ತೆ. ನಿಜ ತಾನೇ? ಖರೀದಿ ಕೇಂದ್ರಕ್ಕಿಂತ ಮಾರುಕಟ್ಟೆಯಲ್ಲಿ ನಮ್ಗೆ ಹೆಚ್ಚಿಗೆ ಕೊಟ್ಟಿದ್ರೆ ನಾವು ಇಲ್ಲಿ ಬರೋದಿಲ್ಲ, ನಾವು ಮಾರುಕಟ್ಟೆಯಲ್ಲಿ ಮಾರ್ಕೊಳ್ತೀವಿ. ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಹಾಗಾಗಿ ಕೇವಲ 6 ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಮಿತಿ ಅಂತಕ್ಕಂಥದ್ದು ತಮ್ಮ ಇದನ್ನು ಒಂದು ಶಕ್ತಿಯನ್ನು ತಾವೇ ಅಳ್ಕೊಳೋದು ಸೂಕ್ತ ಅಲ್ಲ. ರೈತನಿಗೆ ನೆರವಾಗಬೇಕಾದ್ದು ನಿಮ್ಮ ಜವಾಬ್ದಾರಿ. ಎಷ್ಟೇ ರೈತ ಬೆಳೆದರೂ ಕೂಡ ಅಷ್ಟು ಉತ್ಪನ್ನಗಳನ್ನು ಖರೀದಿ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ತಾವು ರಾಜ್ಯ ಸರ್ಕಾರದಿಂದ ಆದರೂ ಈ ಒಂದು ಹಣವನ್ನು ಭರಿಸಿ ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ ನ್ಯಾಯ ದೊರಕಿಸಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಈಗ ನಾವು ತಮ್ಮಲ್ಲಿ ಬೇಡಿಕೆ ಇರೋದು ಒಂದೇ, ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ ಹಾಗೆ ಏನು 6 ಲಕ್ಷ ಮೆಟ್ರಿಕ್ ಟನ್ನು ಇಂಡೆಂಟು ಪೂರ್ಣ ಪ್ರಮಾಣದಲ್ಲಿ ಆಗಿದೆ, ಆದರೆ ಖರೀದಿ ಆಗಿಲ್ಲ, ಇನ್ನೂ ಅದು ಖರೀದಿ ಪ್ರಮಾಣ ಆಗಿಲ್ಲ, ಬರೀ ನೋಂದಣಿ ಕೆಲಸ ಮಾತ್ರ ಆಗಿದೆ. ಪ್ರತಿ ವರ್ಷದ ನಿಮ್ಮ ಸರಾಸರಿಯನ್ನು ತೆಗೆದುಕೊಂಡಾಗ ಕೇವಲ 75ರಿಂದ 80% ಪ್ರಮಾಣದಲ್ಲಿ ಮಾತ್ರ ರಾಗಿ ಶೇಖರಣೆ ಆಗಿರ್ತಕ್ಕಂಥದ್ದು. ಆ ಒಂದು 20ರಿಂದ 25 ಪ್ರಮಾಣದಲ್ಲಿ ಅದು ಸಿಗುತ್ತೆ. ಒಂದು ಜೊತೆಗೆ ತಮ್ಮ ಸರ್ಕಾರದ ಯೋಜನೆಯಲ್ಲೇ ಇದೇ APMC ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಅಡಮಾನ ಯೋಜನೆ ಅಂತ ಇದೆ. ಕಳೆದ ಬಾರಿ ಕೂಡ ಜ್ಞಾಪಿಸಿದ್ವಿ. ಬರೇ ದಾಖಲೆಗಳಲ್ಲಿ ಪುಸ್ತಕಗಳಲ್ಲಿ ಯೋಜನೆಗಳನ್ನು ರೂಪಿಸಿದ್ರೆ ಸಾಲದು, ಅದನ್ನು ಚಲಾವಣೆಗೆ ಜನಗಳ ಮಧ್ಯಕ್ಕೆ ಆ ಯೋಜನೆ ಬರಬೇಕು. 80ರಿಂದ 90% ಹಣವನ್ನು ಕೊಟ್ಟು ಕೃಷಿ ಉತ್ಪನ್ನವನ್ನು ತಮ್ಮ ಗೋಡೌನ್ಗಳಲ್ಲಿ ಶೇಖರಣೆ ಮಾಡಿಟ್ಕೊಳ್ಳತಕ್ಕಂಥ ಅವಕಾಶ ಇದೆ ರೈತರಿಗೆ. ಮುಂದಿನ ಈ ಸರ್ಕಾರ ನೋಂದಣಿ ಪ್ರಕ್ರಿಯೆ ಈಗ ಈ ಸರಿ ಆಗಿಲ್ಲ ಅಂದರೆ ಮುಂದಿನ ನೋಂದಣಿಯಲ್ಲಿ ಆ ರೈತರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ತಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಬೋದು. ಅದು ಒಂದು. ಜೊತೆಗೆ ಇಷ್ಟೆಲ್ಲ ಪ್ರಮಾಣದಲ್ಲಿ ಕೂಡ ಗುಲ್ಬರ್ಗದಲ್ಲಿ ತೊಗರಿಗೆ ಸಮಸ್ಯೆ ಇದೆ, ರಾಯಚೂರಲ್ಲಿ ಅಕ್ಕಿಗೆ ಸಮಸ್ಯೆ ಇದೆ, ಮಂಡ್ಯದಲ್ಲಿ ಅಕ್ಕಿಗೆ ಸಮಸ್ಯೆ ಇದೆ, ಮೈಸೂರು ಚಾಮರಾಜನಗರ ಹೆಸರು ಬೇಳೆ ಸಮಸ್ಯೆ ಇದೆ. ನೀವು ಖರೀದಿ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಯಾವುದೂ ಉತ್ಪನ್ನವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಿಲ್ಲ. ಬರೇ ಹೆಸರಿಗಷ್ಟೇ ಬೆಂಬಲ ಬೆಲೆ ಘೋಷಣೆ ಮಾಡಿ ಬೆಲೆಯನ್ನು ನಿಗದಿ ಮಾಡ್ತೀರಾ, ಕೆಲವಾರು ಉತ್ಪನ್ನಗಳನ್ನು ಖರೀದಿ ಮಾಡ್ತೀರಾ. ಆ ಕೆಲವು ಉತ್ಪನ್ನಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಭಾಗದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಬೆಳೀತಕ್ಕಂಥದ್ದು ರಾಗಿ ಮತ್ತು ಜೋಳ, ತರಕಾರಿಗಳು. ತರಕಾರಿಗೆ ನೀವು ಇನ್ನೂ ಕೈ ಹಾಕೇ ಇಲ್ಲ ಬೆಂಬಲ ಬೆಲೆ ಯೋಜನೆಯಲ್ಲಿ. ಜೋಳ, ರಾಗಿ, ಜೋಳದ ಬೆಲೆಯನ್ನು ಘೋಷಣೆ ಮಾಡಿದ್ದೀರಾ. ಎಲ್ಲಾದರೂ ಒಂದು ಕಡೆ ಹೋರಾಟ ಒತ್ತಾಯ ಯಾವತ್ತಂದರೆ KMFನವ್ರನ್ನ ಮಧ್ಯೆ ತಂದು ಬಿಡ್ತೀರಾ, ಮತ್ತು ಅವರು ಕೈ ಚೆಲ್ತಾರೆ. ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈಗ ಬಂದಿರತಕ್ಕಂಥದ್ದು ರಾಗಿಯ ಸಮಸ್ಯೆ. ಬಯಲುಸೀಮೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿ ಸರಿ ಕೂಡ ರಾಗಿ ಪ್ರಮಾಣ ಹೆಚ್ಚಿಗೆ ಆಗಿದೆ. ನೋಂದಣಿ ತಮ್ಮ ಪ್ರಕ್ರಿಯೆಯ ಪ್ರಕಾರವೇ ರಾಗಿ ಬೆಂಗಳೂರು, ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿಯಲ್ಲಿ ಹೆಚ್ಚಿಗೆ ರಾಗಿ ಬೆಳೆದಿರೋದ್ರಿಂದ ಹೆಚ್ಚಿನ ಅವಕಾಶವನ್ನು ಈ ಭಾಗದಲ್ಲಿ ಒಂದು ಕೇಂದ್ರ ತೆರೆದ ಕಡೆ 2-3 ಕೇಂದ್ರಗಳನ್ನು ತೆರೆದು ನೋಂದಣಿಯನ್ನು ಮಾಡಿಸ್ಬೇಕಾಗಿತ್ತು. ಈಗ ನೀವು ಕೇಂದ್ರದಿಂದ ತಂದು ಕೊಡ್ತಿರೋ, ರಾಜ್ಯದಿಂದನೇ ಇಸ್ಕೊಂಬಂದು ಕೊಡ್ತಿರೋ, ಅದು ಮುಖ್ಯ ಸಮಸ್ಯೆ ಅಲ್ಲ. ನಮಗೆ ಅದು ಸದ್ಯಕ್ಕೆ ಬೇಡದಾರದ ಸಮಸ್ಯೆ. ನಮ್ಗೆ ಆಗ್ಬೇಕಾಗಿರೋದೇನು, ಪಕ್ಕದಾಗಿರೋ ರೈತಂದು, ಒಬ್ಬ ರಾಗಿ ಬೆಳೆದಿರೋ ರೈತಂದು ಖರೀದಿ ಮಾಡಿದ್ರೆ ನಾನು ರಾಗಿ ಬೆಳೆದಿದ್ದೀನಿ, ನನ್ನ ರಾಗಿನೂ ಖರೀದಿ ಮಾಡಬೇಕು. ಅವನಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಅವನು ಒಂದು ಓಟನ್ನು ಒತ್ತಿದ್ರೆ 2 ಓಟ್ ಆಗುತ್ತಾ? ನಾನು ಒಂದು ಓಟನ್ನು ಒತ್ತಿದ್ರೆ ಒಂದೇ ಓಟ್ ಆಗುತ್ತಾ? ನನ್ನ ಒಟ್ಟಿಗೂ ಒಂದೇ ಬೆಲೆ, ಅವನ ಒಟ್ಟಿಗೂ ಒಂದೇ ಬೆಲೆ. ಅವನು ರಾಗಿನೇ ಬೆಳೆದಿರೋದು, ನಾನು ರಾಗಿನೇ ಬೆಳೆದಿರೋದು. ಸಿಗ್ತಕ್ಕಂಥ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾದ್ದು ಸರ್ಕಾರದ ಕರ್ತವ್ಯ. ನೀವು ಒಬ್ಬ ನೌಕರರಿಗೆ ಒಂದೊಂದು ರೀತಿಯ ಸಂಬಳವನ್ನು ಕೊಡ್ತೀವಿ ಅಂದರೆ ಒಪ್ಕೊಂತಾರೆ ಅವರು. ಅದೆಲ್ಲ ಆಗಲ್ಲ. ಈಗ ನಮಗೆ ಬೇಕಿರ್ತಕ್ಕಂಥದ್ದು ಇನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥ 1300ರಿಂದ 500 ಜನ ಇದ್ದಾರೆ ನೋಂದಣಿ ವಂಚಿತರು. ಆ ರೈತರಿಗೆ ತಮ್ಮ ಇದರಲ್ಲಿ ನೋಂದಣಿ ಮಾಡ್ಕೊಬೇಕು, ಅವರ ರಾಗಿಯನ್ನು ಕೂಡ ತಗೊಳ್ಬೇಕು. ಅದು ಒಂದು ಪ್ರಕ್ರಿಯೆ. FIT ಇರೋಂಥವ್ರು ನೋಂದಣಿ. ಜೊತೆಗೆ ನೀವು ಒಂದು ನಿಮಿಷ, ಬೆಳೆ ವಿಮೆನಲ್ಲಿ ಕೂಡ ಈ ರೈತರದ್ದು ಕೂಡ ವಿಮೆ ಮಾಡಿಸಿದ್ದೀರ.
ಈ ರೈತನ ವಿಮೆ ಮಾಡಿಸ್ಕೊಂತೀವಿ, ಈ ರೈತನ ಸಾಕು, ಈ ರೈತನ ಬೇಡ ಅಂತ ಹೇಳಿಲ್ಲ. ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ರೈತರದ್ದು ವಿಮೆಗೆ ಒಳಪಡಿಸ್ತಾ ಇದ್ದೀರಾ. ಆ ವಿಮೆ ಕೂಡ ಮೋಸ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಪೂರ್ಣ ಪ್ರಮಾಣದ ವಿಮೆ ರೈತನಿಗೆ ಸಿಕ್ಕಿಲ್ಲ. ಅದು ಒಂದು, ಆ ವಿಷಯ ಎಲ್ಲ ಬಿಟ್ಬಿಡೋಣ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಅವಕಾಶ ವಂಚಿತ ರೈತರಿಗೆ ನೋಂದಣಿ ಪ್ರಕ್ರಿಯೆಗೆ ಅವಕಾಶ ಕೊಡಬೇಕು. ಒಂದು 3-4 ದಾರಿಗಳಿದೆ. ಸರ್ಕಾರ ಯಾವ ರೀತಿ ತೀರ್ಮಾನ ಮಾಡ್ತದೆ ಮಾಡಿ ತಾವು ದಯವಿಟ್ಟು ಸರ್ಕಾರದ ಗಮನಕ್ಕೆ ತಂದು ಇನ್ನು 1 ವಾರದ ಒಳಗಡೆ ನೋಂದಣಿ ಪ್ರಾರಂಭ ಆಗಿಲ್ಲ ಅಂದರೆ ನೀವು ಏನು ನೋಂದಣಿ ಆಗಿರ್ತಕ್ಕಂಥ ರೈತರದು ಖರೀದಿಯನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ರೈತರ ನೋಂದಣಿ, ವಂಚಿತ ರೈತರ ನೋಂದಣಿ ಆಗದೇನೆ ಉಳಿದಿರ್ತಕ್ಕಂಥ ರೈತರ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ತಪ್ಪಾಗುತ್ತೆ. ನಾವು 1 ವಾರದೊಳಗಡೆ ನಮಗೆ ಯಾವುದೇ ಒಂದು ನೋಂದಣಿ ಪ್ರಕ್ರಿಯೆಯ ಉತ್ತರ ಬಂದಿಲ್ಲ ಅಂದರೆ ನಾವು ದಯವಿಟ್ಟು ನಮ್ಮ ಕಚೇರಿಗೆ ಬೀಗವನ್ನು ಹಾಕಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಒಂದು ಕಡೆ ಹೋರಾಟದ ರೂಪವನ್ನು ನಾವು ಮಾಡ್ತೀವಿ. ನೀವು ಪತ್ರ ಮುಖೇನವಾಗಿ ರೈತರು ಏನು ಕೂಡ ಕರೆದಿದ್ದಾರೆ, ಅವ್ರನ್ನ ನಿಮ್ಮ ಅಧಿಕಾರಿಗಳನ್ನ ಕುಂಡಿಸಿ ಇವತ್ತು ಅವ್ರನ್ನ ಅರ್ಜಿಯನ್ನು ಸ್ವೀಕರಿಸಬೇಕು. ಅದನ್ನ ಇವತ್ತು ನಾಳೆ ಪ್ರಕ್ರಿಯೆಯನ್ನು ಮಾಡಿ ಅಂತಿಮವಾಗಿ ಸೋಮವಾರ ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಕ್ವಿಂಟಲ್ ಅವೈಲಬಲ್ ಇದೆ ಅನ್ನೋದು ನಿಮಗೂ ಒಂದು ಮಾಹಿತಿ ಸಿಗ್ತದೆ. ಆವಾಗ ಸರ್ಕಾರಕ್ಕೂ ಆ ಮಾಹಿತಿಯನ್ನು ನಾವು ಕಲಿಸುವಂಥ ವ್ಯವಸ್ಥೆ ನೀವು ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಪ್ರಕ್ರಿಯೆಯನ್ನು ಮಾಡಬೇಕು. ನೀವು ನಿಮ್ಮ ಅಧಿಕಾರಿಗಳ ಬಿಟ್ಕೊಬೇಕು, ನಿಮ್ಮ ಅಧಿಕಾರಿಗಳ ಮೇಲೆ ಈ ಅರ್ಜಿಯನ್ನು ಸ್ವೀಕರಿಸಬೇಕು. ಒಂದು. ಎರಡನೇದಾಗಿ ಈಗ ಮನೆ ಅಧ್ಯಕ್ಷರು ಹೇಳಿದಂಗೆ ಈ ಖರೀದಿ ನೋಂದಣಿ ಆಗೋವರೆಗೂ ಆ ಖರೀದಿ ಸ್ಟಾರ್ಟ್ ಮಾಡೋದಕ್ಕೆ ನಾವು ಬಿಡೋಲ್ಲ. ಎರಡನೇದು. ಮೂರನೇದಾಗಿ ನಮ್ಮ ಡಿಎಂ ಅವರು ಹೇಳಿದರೆ ತಾಲೂಕಿನ ದಂಡಾಧಿಕಾರಿಗಳಿದ್ದಾರೆ. ಇಲ್ಲಿ ಖರೀದಿ ಪ್ರಕ್ರಿಯೆ ಪ್ರಾರಂಭವಾದಾಗ ಕಳೆದ 2 ವರ್ಷ ನಮ್ಮ ರೈತರಿಗೆ ಹಲವಾರು ರೀತಿಯ ತೂಕ ವ್ಯತ್ಯಾಸ ಆಗಿದೆ. ಮಾನ್ಯ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ತಂದರೆ ಆದರೆ ಪ್ರಯೋಜನ ಆಗಲಿಲ್ಲ. ಕಳೆದ ಬಾರಿ ಲೋಕಾಯುಕ್ತರು ಸಹ ಬಂದಿದ್ರು ಸರ್. ಆದರೂ ಇರಲಿ, ನಾವು ಅವಾಗ ಈ ಖಾಸಗಿಯವರ ಹತ್ರ ಒಳ್ಳೆ ತೂಕ ವ್ಯತ್ಯಾಸ ಆಗ್ತದೆ ಅಂತ ಹೇಳಿದ್ವಿ. ಅದಕ್ಕೆ ನಾವು ನಮ್ಮ ರೈತರಿಗೆ ಹೋರಾಟವಾಗಿ ಇಲ್ಲೇ ಕೃಷಿ APMCಯಲ್ಲಿ ಕಳೆದ ವರ್ಷನೇ ನಿಮ್ಮ ಇಲಾಖೆಯಲ್ಲಿ ಒಂದು APMCಯನ್ನು ಮಾಡಿ ಈ ರೀತಿ ಬಂದಾಗ ರೈತರಿಗೆ ಅನುಕೂಲ ಆಗ್ತದೆ, ಇನ್ನೂ ಬೇರೆ ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ನಮ್ಮ ಮಂಡಳಿಗೆ ಹೇಳಿದ್ವಿ. ಅವರು ನಮ್ಮಂತೆ ಇವರು APMCಯನ್ನು ಸ್ಥಾಪನೆ ಮಾಡಿದ್ದಾರೆ, ಪ್ರವೃತ್ತಿಗೆ ಇಟ್ಕೊಂಡಿದ್ದಾರೆ. ಅವರಿಗೆ ನಾವೊಂದು ಲೆಟರ್ನ ಕೊಟ್ಟಿದ್ದೀವಿ. ಏನು ಅಂತಂದ್ರೆ ರಾಗಿ ಪ್ರಕ್ರಿಯೆ ಮುಗಿಯೋವರೆಗೂ ರಾಗಿ ಗಾಡಿಗಳಿಗೆ ಯಾವುದೇ ಶುಲ್ಕ ತಗೊಬಾರ್ದು ಅಂತ ನಾವು ಹೇಳಿದ್ವಿ. ಉಚಿತವಾಗಿ ತೂಕ ಹಾಕ್ಬೇಕು ಅಂತ ಹೇಳಿದ್ದೀವಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡು ರೈತರು ನೀವು 50 ರೂಪಾಯಿ ಖಾಲಿ ಗಾಡಿಗೆ ಪ್ರತಿ ಗಾಡಿಗೆ 50 ರೂಪಾಯಿ ತಗೊಳ್ತಾ ಇದ್ರು ಖಾಸಗಿ. ನಾವು APMCಗೆ ರಿಕ್ವೆಸ್ಟ್ ಅನ್ನು ಮಾಡಿ APMCಯಲ್ಲಿ ತೂಕ ಮಾಡಬೇಕು, ಮತ್ತೆ ಪಾರದರ್ಶಕ ವಹಿಸ್ತದೆ. ಯಾಕಂದ್ರೆ ಸರ್ಕಾರಿ ಇಲಾಖೆ ಇರೋದ್ರಿಂದ ಮತ್ತೆ ರಾಗಿ ಖರೀದಿಯಲ್ಲಿ ಶುಲ್ಕ ವಿನಾಯಿತಿ ಕೊಡಬೇಕು ಅಂತ ಹೇಳಿ ಇದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಬೇರೆ ನೀವು ಕೈ ಹಾಕ್ಬಾರ್ದು. ನಾವು ಕೈ ಹಾಕಿದ್ರೆ ನಾವು ಎಂಟಿಗೂ 60 ಅಡೆತಡೆ ಮಾಡ್ತೀವಿ ಸರ್. ದಯವಿಟ್ಟು ನಾವು ಬಿಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೆ ಇವ್ರು ಯಾವುದೇ ಮುಖ್ಯಕ್ಕೆ ನಾವು ಒಪ್ಪಲ್ಲ. APMC ನಾವು ಕೊಡಿಸಿದ್ದೀವಿ. ನಾವು ಅದರಂತೆ ನಿಮಗೆ ನಿಮ್ಮ ಪರವಾಗಿ ನಾವು ಮಾಡಿದ್ದೀವಿ ಕೆಲಸ. ಇದನ್ನ ರಾಜ್ಯ ಆಗಬಾರ್ದು. ಇವಾಗ ಹೇಳ್ತೇನೆ, ರೈತರು APMCಗೆ ಯಾರೂ ಕಾಸು ಕೊಡಬೇಡಿ. ಖಂಡಿತವಾಗಿ ನಿಮ್ಮ ಪರವಾಗಿ ನಾವು APMCಯಲ್ಲಿ ರಿಕ್ವೆಸ್ಟ್ ಅನ್ನು ಮಾಡಿದ್ವಿ. ಅವ್ರು ಒಪ್ಪಿದ್ದಾರೆ. ಖಾಲಿ ಗಾಡಿಗಳಲ್ಲಿ ಪ್ರತಿ ಗಾಡಿಗಳಲ್ಲಿ ಯಾರು ಕಾಸು ಕೊಡಬೇಡಿ. ನಿಮಗೆ ತೂಕವನ್ನು 1 kg ವ್ಯತ್ಯಾಸ ಆಗಲ್ಲ.